ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗ ಎಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 10-32. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಭಗವಂತನು ಹಿಂದಿನ ಶ್ಲೋಕಗಳಲ್ಲಿ ಯೋಗದ ನೆಲೆಗೇರಿದವನ ಲಕ್ಷಣಗಳನ್ನು ಹೇಳಿ ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ಆ ಯೋಗವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬ ಕಾರ್ಯವಿಧಾನವನ್ನು ವಿವರಿಸುತ್ತಿರುವನು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹಃ. ಇಲ್ಲಿ ಯತ ಚಿತ್ತಾತ್ಮ ಎಂದರೆ ಯತಂ ಚಿತ್ತಂ ಆತ್ಮ ದೇಹ ಚ ಯಸ್ಯ, ಯಾರ ಮನಸ್ಸು ಮತ್ತು ಶರೀರ ಹತೋಟಿಯಲ್ಲಿ ಇರುತ್ತದೋ ಅವನು. ಯೋಗಿಯಾದವನು ಎಂದರೆ ಯೋಗದ ನೆಲೆಗೇರಿದವನು. ಮರೆಯಲ್ಲಿ ಅಂದರೆ ನಿರ್ಜನ ಪ್ರದೇಶದಲ್ಲಿ ಇರುತ್ತಾ ಒಬ್ಬಂಟಿಗನಾಗಿ ಎಂದರೆ ಒಡನಾಡಿಗಳು ಯಾರೂ ಇಲ್ಲದೆ ಮನಸ್ಸು ಶರೀರಗಳನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಆಸೆಗಳಿಲ್ಲದವನಾಗಿ ಎಂದರೆ ಬಯಕೆಗಳಿಲ್ಲದೆ ಅಥವಾ ಆಹಾರವಿಲ್ಲದೆ, ವಿಷಯಗಳಿಗೆ ಆಹಾರವಿಲ್ಲದೆ, ಯಾರಿಂದಲೂ ಏನನ್ನೂ ಸ್ವೀಕರಿಸದೆ, ಇಲ್ಲಿ ಉಡುಗೊರೆ ಕಾಣಿಕೆ ಇತ್ಯಾದಿಗಳನ್ನು ಬೇರೆಯವರಿಂದ ತೆಗೆದುಕೊಳ್ಳದೆ, ಸಂಪತ್ತು ಆಸ್ತಿ ಇಲ್ಲದೆ, ಮನಸ್ಸನ್ನು ಯಾವಾಗಲೂ ಎಡಬಿಡದೆ ಯೋಗದಲ್ಲಿ ಇಟ್ಟಿರಬೇಕು. ಅಂದರೆ ಯೋಗದಲ್ಲಿ ಏಕಾಗ್ರಗೊಳಿಸಬೇಕು. ಆಸನಕ್ಕೆ ಸಂಬಂಧಿಸಿದ ಅಂದರೆ ಎಲ್ಲಿ ಹೇಗೆ ಕುಳಿತುಕೊಳ್ಳಬೇಕು ಎಂಬ ನಿಯಮವನ್ನು ಈ ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ತತ್ರೈಕಾಗ್ರಂ ಮನಃ ಕೃತ್ವಾ ಯತ್ತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ವಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಶುಚಿಯಾದ ಜಾಗದಲ್ಲಿ ತುಂಬಾ ಎತ್ತರವೂ ಇಲ್ಲದೆ ತುಂಬಾ ಕೆಳಗೂ ಇಲ್ಲದೆ ದರ್ಬೆಯ ಮೇಲೆ ಚರ್ಮ ಮತ್ತು ಬಟ್ಟೆ ಇವುಗಳನ್ನು ಹಾಸಿದಂತಹ ತನ್ನ ಆಸನವನ್ನು ಸ್ಥಿರವಾಗಿ ಇರಿಸಿ ಅಲ್ಲಿ ಆಸನದ ಮೇಲೆ ಕುಳಿತುಕೊಂಡು ಮನಸ್ಸು ಇಂದ್ರಿಯಗಳ ಚಟುವಟಿಕೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಆತ್ಮಶುದ್ಧಿಗಾಗಿ ಯೋಗದಲ್ಲಿ ತೊಡಗಿರಬೇಕು. ಚೈಲಾಜಿನ ಕುಶೋತ್ತರಂ, ಇಲ್ಲಿ ಚೈಲಾಜಿನೇ ಕುಶೇಭ್ಯ ಉತ್ತರೇ ಯಸ್ಮಿನ್, ಯಾವುದರಲ್ಲಿ ಬಟ್ಟೆ ಚರ್ಮಗಳು ದರ್ಬೆಯ ಮೇಲಿವೆಯೋ ಅದು ಚೈಲಾಜಿನ ಕುಶೋತ್ತರಂ. ಯತಚಿತ್ತೇಂದ್ರಿಯ ಕ್ರಿಯ ಯಥಾಹ ಚಿತ್ತಸ್ಯ ಇಂದ್ರಿಯಾಣಾಂಚ ಕ್ರಿಯಾ ಯಸ್ಯ ಸಹ, ಯಾರ ಮನಸ್ಸಿನ ಮತ್ತು ಇಂದ್ರಿಯಗಳ ಚಟುವಟಿಕೆಗಳು ಹತೋಟಿಯಲ್ಲಿ ಇರುತ್ತದೋ ಅವನು. ಆತ್ಮವಿಶುದ್ಧಯೇ ಎಂದರೆ ಆತ್ಮನಃ ಅಂದರೆ ಮನಸ್ಸಃ ವಿಶುದ್ಧಯೇ, ಮನಸ್ಸಿನ ವಿಶೇಷ ಶುದ್ಧಿಗಾಗಿ. ಆತ್ಮನೆಂದರೆ ಇಲ್ಲಿ ಮನಸ್ಸು ಎಂದು ಭಾವಿಸಿಕೊಳ್ಳಬೇಕು. ಶುಚಿಯಾದ ಜಾಗದಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ತನ್ನ ಆಸನವನ್ನು ಇರಿಸಿ, ಆಸನ ಯಾವ ಬಗೆಯದು? ಸ್ಥಿರವಾದದ್ದು, ಅಚಲವಾದದ್ದು, ತುಂಬಾ ಎತ್ತರವೂ ಇಲ್ಲದೆ ತುಂಬಾ ಕೆಳಗೂ ಇಲ್ಲದೆ, ದರ್ಬೆ, ಹುಲಿ ಮುಂತಾದವುಗಳ ಚರ್ಮ ಮತ್ತು ಬಟ್ಟೆ ಇವುಗಳ ಮೇಲೆ ಎಂದರೆ ದರ್ಬೆಯ ಮೇಲೆ ಚರ್ಮವನ್ನು ಅದರ ಮೇಲೆ ಬಟ್ಟೆಯನ್ನು ಹಾಸಿ ಎಂದರ್ಥ. ಅಲ್ಲಿ ಈ ಆಸನದಲ್ಲಿ ಕುಳಿತುಕೊಂಡು ಮನಸ್ಸು ಇಂದ್ರಿಯಗಳ ಚಟುವಟಿಕೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು, ಅಂದರೆ ಮನಸ್ಸು ಇಂದ್ರಿಯಗಳ ಕೆಲಸ ಕಾರ್ಯಗಳನ್ನೆಲ್ಲ ರದ್ದುಪಡಿಸಿ ಮನಸ್ಸನ್ನು ಏಕಾಗ್ರಗೊಳಿಸಿ ಅಲ್ಲಿ ಇಲ್ಲಿ ಹರಿದಾಡದಂತೆ ಮಾಡಿ ಆತ್ಮಶುದ್ಧಿಗಾಗಿ, ಮನಸ್ಸಿನ ವಿಶೇಷ ಶುದ್ಧಿಗಾಗಿ, ಮನಃಶಾಂತಿಗಾಗಿ ಯೋಗದಲ್ಲಿ ತೊಡಗಿರಬೇಕು. ಅಂದರೆ ಯೋಗವನ್ನು ಅಭ್ಯಸಿಸಬೇಕು. ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಮನಸ್ಸಿನ ಏಕಾಗ್ರತೆಗೆ ಸಹಾಯಕವಾದ ಶರೀರದ ಭಂಗಿ ಇತ್ಯಾದಿಗಳನ್ನು ತಿಳಿಸುತ್ತಾ ಹೇಳುತ್ತಾನೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಪ್ರಶಾಂತಾತ್ಮ
ವಿಗತಭಿಃ ಬ್ರಹ್ಮಚಾರೇ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ದೇಹ, ತಲೆ, ಕುತ್ತಿಗೆಗಳನ್ನು ಸಮವಾಗಿಯೂ ಅಚಲವಾಗಿಯೂ ಇರಿಸಿಕೊಂಡು ಸ್ಥಿರನಾಗಿ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ದಿಕ್ಕುಗಳನ್ನು ನೋಡದೆ ಪ್ರಶಾಂತಾತ್ಮನಾಗಿ ಭಯವನ್ನು ಬಿಟ್ಟು ಬ್ರಹ್ಮಚರ್ಯ ವ್ರತದಲ್ಲಿ ಇರುತ್ತಾ ಮನಸ್ಸನ್ನು ಹಿಡಿದಿಟ್ಟು ನನ್ನಲ್ಲಿ ಮನಸ್ಸನ್ನು ನೆಟ್ಟು ನಾನೇ ಪರಮ ಗುರಿಯೆಂದು ತಿಳಿದು ತಲ್ಲೀನನಾಗಿ ಅಂದರೆ ಏಕಾಗ್ರತೆಯ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲಿ ಕಾಯಶಿರೋಗ್ರೀವಂ, ಕಾಯಶ್ಚ ಶಿರಶ್ಚ ಗ್ರೀವಾಚ ಕಾಯಶಿರೋಗ್ರೀವಂ, ದೇಹ, ತಲೆ ಮತ್ತು ಕುತ್ತಿಗೆ. ಪ್ರಶಾಂತಾತ್ಮ ಎಂದರೆ ಪ್ರಶಾಂತಃ ಆತ್ಮ ಅಂದರೆ ಚಿತ್ತ, ಚಿತ್ತಂ ಯಸ್ಯ, ಯಾರ ಮನಸ್ಸು ಅತ್ಯಂತ ಶಾಂತವಾಗಿದೆಯೋ, ಇಲ್ಲಿ ಆತ್ಮ ಎಂಬುದಕ್ಕೆ ಮನಸ್ಸು ಎಂಬ ಭಾವದಲ್ಲಿ ತೆಗೆದುಕೊಳ್ಳಬೇಕು. ಯಾರ ಮನಸ್ಸು ಅತ್ಯಂತ ಶಾಂತವಾಗಿದೆಯೋ ಅವನು ವಿಗತ ಭೀಹಿ, ವಿಗತ ಭೀಹಿ ಯಸ್ಯ, ಯಾರ ಭಯವು ಹೊರಟು ಹೋಗಿದೆಯೋ ಅವನು ಮಚ್ಚಿತ್ತಃ ಮಯ್ಯೇವ ಚಿತ್ತಯ್ಯಸ್ಯ, ಯಾರ ಮನಸ್ಸು ನನ್ನಲ್ಲಿಯೇ ಇರುತ್ತದೋ ಅವನು ಮತ್ಪರಃ ಅಹಮೇವ ಪರಃ ಪುರುಷಾರ್ಥಃ ಯಸ್ಯ ಸಹ, ಯಾರಿಗೆ ನಾನೇ ಪರಮವೋ ನಾನೇ ಪರಮ ಗುರಿಯೋ ಅವನು. ಇಲ್ಲಿ ದೇಹ ಎಂದರೆ ಶರೀರದ ಮಧ್ಯಭಾಗ, ಬೆನ್ನು ಎಂದು ಅಭಿಪ್ರಾಯ. ದೇಹ, ತಲೆ, ಕುತ್ತಿಗೆಗಳನ್ನು ಮೂಲಾಧಾರದಿಂದ ಆರಂಭಿಸಿ ತಲೆಯ ತುದಿಯವರೆಗಿನ ಭಾಗವನ್ನು ಸಮವಾಗಿ ನೆಟ್ಟಗೆ ಅಚಲವಾಗಿ ಅಲುಗಾಡದಂತೆ ಇರಿಸಿಕೊಂಡು ಸ್ಥಿರನಾಗಿ ಎಂದರೆ ದೃಢ ಪ್ರಯತ್ನದಿಂದ ಕೂಡಿ ಎಂದರ್ಥ. ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ಎಂದರೆ ಕಣ್ಣುಗಳನ್ನು ಅರೆಮುಚ್ಚಿ ಎಂದರ್ಥ. ದಿಕ್ಕುಗಳನ್ನು ನೋಡದೆ ಸುತ್ತಮುತ್ತ ನೋಡದೆ ಕುಳಿತುಕೊಳ್ಳಬೇಕು ಎಂದು ಮುಂದೆ 14ನೆಯ ಶ್ಲೋಕದ ಕಡೆಯಲ್ಲಿ ಹೇಳಿದ ಶಬ್ದದೊಂದಿಗೆ ಸೇರಿಸಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಶಾಂತಾತ್ಮನಾಗಿ ಎಂದರೆ ಅತ್ಯಂತ ಶಾಂತವಾದ ಮನಸ್ಸಿನಿಂದ ಕೂಡಿ ಭಯವನ್ನು ಬಿಟ್ಟು ಬ್ರಹ್ಮಚರ್ಯ ವ್ರತದಲ್ಲಿ ಇರುತ್ತಾ ಅಂದರೆ ಮನಸ್ಸನ್ನು ಹಿಡಿದಿಟ್ಟು ಒಳಸೆಳೆದುಕೊಂಡು ನನ್ನಲ್ಲಿಯೇ ಮನಸ್ಸನ್ನು ನೆಟ್ಟು ನಾನೇ ಪರಮಗುರಿ ಎಂದು ತಿಳಿದು ತಲ್ಲೀನನಾಗಿ ಏಕಾಗ್ರತೆಯ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಮಾಡುವ ಯೋಗಾಭ್ಯಾಸದ ಫಲವನ್ನು ಈಗ ಹೇಳುತ್ತಾನೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ಯೋಗಿಯು ಮನಸ್ಸನ್ನು ಯಾವಾಗಲೂ ತಲ್ಲೀನಗೊಳಿಸುತ್ತಾ ಮನಸ್ಸನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಮೋಕ್ಷದಲ್ಲಿ ಕೊನೆಗೊಳ್ಳುವ ಅಂದರೆ ನನ್ನೊಳಗೆ ನೆಲೆಸುವಂತಹ ಶಾಂತಿಯನ್ನು ಹೊಂದುತ್ತಾನೆ. ಇಲ್ಲಿ ನಿಯತ ಮಾನಸಃ ಎಂದರೆ ನಿಯತಂ ಮಾನಸಂ ಯಸ್ಯ ಸಹ, ಯಾರ ಮನಸ್ಸು ಅಂಕೆಯಲ್ಲಿದೆಯೋ ಅವನು. ನಿರ್ವಾಣ ಪರಮಾಂ ಎಂದರೆ ನಿರ್ವಾಣಂ ಪರಮಂ ಪ್ರಾಪ್ಯಂ ಯಸ್ಯಾಂ ಸಾತ್ ಯಸ್ಯಾಂ ತಾಂ, ಯಾವುದರಲ್ಲಿ ಮೋಕ್ಷವು ಕಟ್ಟಕಡೆಯ ನೆಲೆಯೋ ಅದು ನಿರ್ವಾಣ ಪರಮ. ಇದರ ದ್ವಿತೀಯ ವಿಭಕ್ತಿ ರೂಪವೇ ನಿರ್ವಾಣ ಪರಮಾಂ. ಹೀಗೆ ಮೇಲೆ ಹೇಳಿದಂತೆ ಮನಸ್ಸನ್ನು ಯಾವಾಗಲೂ ತಲ್ಲೀನಗೊಳಿಸುತ್ತಾ ಏಕಾಗ್ರಗೊಳಿಸುತ್ತಾ ಮನಸ್ಸನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಅಂದರೆ ತಡೆಹಿಡಿದು ಅವನು ಶಾಂತಿಯನ್ನು ಅಂದರೆ ಸಂಸಾರದ ಅಂದರೆ ಹುಟ್ಟು ಸಾವುಗಳ ಕೊನೆಯನ್ನು ಹೊಂದುತ್ತಾನೆ. ಅಂದರೆ ಅವನಿಗೆ ಇನ್ನು ಮೇಲೆ ಹುಟ್ಟು ಸಾವುಗಳ ಜಂಜಡ ಇರುವುದಿಲ್ಲ. ಯಾವ ಬಗೆಯದು ಆ ಶಾಂತಿ? ಅದು ಮೋಕ್ಷದಲ್ಲಿ ಕೊನೆಗೊಳ್ಳುವಂಥದ್ದು, ನನ್ನೊಳಗೆ ನೆಲೆಸುವಂಥದ್ದು, ನನ್ನ ಸ್ವರೂಪದಲ್ಲಿ ಬೆರೆತು ಒಂದಾಗಿ ಇರುವ ಸ್ಥಿತಿ. ಯೋಗಾಭ್ಯಾಸದಲ್ಲಿ ನಿರತನಾದವನಿಗೆ ಇನ್ನೊಂದಿಷ್ಟು ಆಹಾರಾದಿಗಳ ನಿಯಮವನ್ನು ಕೂಡ ಭಗವಂತನು ಮುಂದಿನೆರಡು ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಎಲೈ ಅರ್ಜುನ, ಅತಿಯಾಗಿ ತಿನ್ನುವವನಿಗೆ ಅಥವಾ ಏನೂ ತಿನ್ನದೇ ಇರುವವನಿಗೆ, ಅತಿಯಾಗಿ ನಿದ್ದೆ ಮಾಡುವ ಸ್ವಭಾವದವನಿಗೆ ಮತ್ತು ಬಹಳ ಹೊತ್ತು ಎಚ್ಚರವಾಗಿಯೇ ನಿದ್ದೆಯನ್ನೇ ಮಾಡದೆ ಎಚ್ಚರವಾಗಿಯೇ ಇರುವವನಿಗೆ ಯೋಗವು ಅಂದರೆ ಪರಿಪೂರ್ಣ ಏಕಾಗ್ರತೆಯು ಉಂಟಾಗುವುದಿಲ್ಲ. ಅಂದರೆ ಅತಿಯಾಗಿ ತಿನ್ನುವವನಿಗೆ, ಏನೂ ತಿನ್ನದೇ ಇರುವವನಿಗೆ ಕೂಡ ಯೋಗವು ಅಂದರೆ ಸಮಾಧಿಯು
ಪರಿಪೂರ್ಣ ಏಕಾಗ್ರತೆಯು ಉಂಟಾಗುವುದಿಲ್ಲ. ಹಾಗೆಯೇ ಅತಿಯಾಗಿ ನಿದ್ದೆ ಮಾಡುವ ಸ್ವಭಾವದವನಿಗೆ ಮತ್ತು ಅತಿಯಾಗಿ ಎಚ್ಚರವಾಗಿಯೇ ಇರುವವನಿಗೆ, ನಿದ್ದೆಯನ್ನೇ ಮಾಡದವನಿಗೆ, ಇಬ್ಬರಿಗೂ ಕೂಡ ಯೋಗವು ಇಲ್ಲವೇ ಇಲ್ಲ. ಹಾಗಾದರೆ ಎಂತಹವನಿಗೆ ಯೋಗವು ಉಂಟಾಗುತ್ತದೆ ಎಂದರೆ ಅದಕ್ಕೆ ಹೇಳುತ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರ ವಿಹಾರಗಳಲ್ಲಿ ಮಿತಿ ಉಳ್ಳವನಿಗೆ, ಕರ್ಮಗಳಲ್ಲಿ ಮಿತವಾಗಿ ತೊಡಗುವವನಿಗೆ, ನಿದ್ರೆ ಎಚ್ಚರಗಳಲ್ಲಿ ಮಿತಿ ಉಳ್ಳವನಿಗೆ ದುಃಖನಾಶಕವಾದಂತಹ ಯೋಗವು ಉಂಟಾಗುತ್ತದೆ. ಇಲ್ಲಿ ಯುಕ್ತಾಹಾರ ವಿಹಾರಸ್ಯ ಎಂದರೆ ಯುಕ್ತ ಆಹಾರ ವಿಹಾರಶ್ಚ ಯಸ್ಯ, ಯಾರ ಆಹಾರ ಮತ್ತು ವಿಹಾರವು ಯುಕ್ತವಾಗಿರುವುದೋ ಅಂದರೆ ಹಿತಮಿತವಾಗಿರುವುದೋ ಅವನ, ಯುಕ್ತ ಚೇಷ್ಟಸ್ಯ, ಯುಕ್ತ ಚೇಷ್ಟ ಯಸ್ಯ, ಯಾರ ಚಟುವಟಿಕೆಯು ಯುಕ್ತವಾಗಿರುತ್ತದೋ ಅವನ, ಯುಕ್ತ ಸ್ವಪ್ನಾವಬೋಧಸ್ಯ, ಯುಕ್ತವು ಸ್ವಪ್ನಾವಬೋಧೌ ಯಸ್ಯ ತಸ್ಯ, ಯಾರ ನಿದ್ರೆ ಎಚ್ಚರಗಳು ಯುಕ್ತವಾಗಿರುವವೋ ಅವನ, ಆಹಾರ ವಿಹಾರಗಳಲ್ಲಿ ಮಿತಿ ಹಿಡಿತವುಳ್ಳವನಿಗೆ, ಕರ್ಮಗಳಲ್ಲಿ ಮಿತವಾಗಿ ಸಂಯಮದಿಂದ ತೊಡಗುವವನಿಗೆ ಅಂದರೆ ಅತಿಯಾಗಿ ಕೆಲಸಗಳನ್ನು ಹಚ್ಚಿಕೊಳ್ಳದವನಿಗೆ, ನಿದ್ರೆ ಎಚ್ಚರಗಳಲ್ಲಿ ಮಿತಿ ಅಂದರೆ ನಿಯಮವುಳ್ಳವನಿಗೆ ದುಃಖ ನಾಶಕವಾದ ಯೋಗವು ಉಂಟಾಗುತ್ತದೆ, ಯೋಗವು ಸಿದ್ಧಿಸುತ್ತದೆ. ಮನುಷ್ಯನು ಯಾವಾಗ ಯೋಗವನ್ನು ಹೊಂದುತ್ತಾನೆ, ಯಾವಾಗ ಯೋಗಯುಕ್ತನಾಗುತ್ತಾನೆ ಎಂದು ಕೇಳಿದರೆ ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಂ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಮನಸ್ಸು ಹಿಡಿತದಲ್ಲಿದ್ದು ಯಾವಾಗ ಆತ್ಮದಲ್ಲಿಯೇ ನೆಲೆಸುತ್ತದೋ, ಯಾವಾಗ ಮನುಷ್ಯನು ಎಲ್ಲ ಕಾಮಗಳಲ್ಲೂ ಆಸೆ ಇಲ್ಲದವನಾಗುತ್ತಾನೋ ಆಗ ಯೋಗಿ ಎಂದೆನಿಸುತ್ತಾನೆ. ಅಂದರೆ ಮನಸ್ಸು ಹಿಡಿತದಲ್ಲಿದ್ದು ಚೆನ್ನಾಗಿ ತಡೆಹಿಡಿಯಲ್ಪಟ್ಟು ಯಾವಾಗ ಆತ್ಮದಲ್ಲಿಯೇ ಅಲುಗಾಡದೆ ನೆಲೆಸುತ್ತದೋ ಮತ್ತು ಯಾವಾಗ ಮನುಷ್ಯನು ಎಲ್ಲ ಕಾಮಗಳಲ್ಲೂ ಈ ಲೋಕದ ಮತ್ತು ಪರಲೋಕದ ಭೋಗಗಳಲ್ಲಿ ಆಸೆ ಇಲ್ಲದವನಾಗುತ್ತಾನೋ, ಹಂಬಲವನ್ನು ನೀಗಿಕೊಳ್ಳುತ್ತಾನೋ ಆಗ ಯೋಗಿ ಏಕಾಗ್ರಗೊಂಡ ಮನಸ್ಸುಳ್ಳವನು, ಯೋಗವನ್ನು ಹೊಂದಿದವನು ಎಂದೆನಿಸುತ್ತಾನೆ. ಹೀಗೆ ಆತ್ಮದಲ್ಲಿ ಒಂದಾದ ಮನಸ್ಸಿಗೆ ಒಂದು ಹೋಲಿಕೆಯನ್ನು ಕೂಡ ಭಗವಂತ ಇಲ್ಲಿ ಕೊಡುತ್ತಿದ್ದಾನೆ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿ ಇಲ್ಲದ ಜಾಗದಲ್ಲಿ ಇಟ್ಟ ದೀಪವು ಹೇಗೆ ಅಲುಗಾಡುವುದಿಲ್ಲವೋ ಆ ಸ್ಥಿತಿಯು ಆತ್ಮಯೋಗದಲ್ಲಿ ತೊಡಗಿದ ಅಂದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡ ಯೋಗಿಗೆ ಹೋಲಿಕೆ ಎಂದು ಹೇಳಲಾಗಿದೆ. ಯತಚಿತ್ತಸ್ಯ ಯತಂ ಚಿತ್ತೈ ಯಸ್ಯ ತಸ್ಯ, ಯಾರ ಮನಸ್ಸು ಅಂಕೆಯಲ್ಲಿದೆಯೋ ಅವನ, ಗಾಳಿಯಿಲ್ಲದ ಜಾಗದಲ್ಲಿ ಇಟ್ಟ ದೀಪವು ಹೇಗೆ ಅಲುಗಾಡುವುದಿಲ್ಲವೋ ಅದುರುವುದಿಲ್ಲವೋ ಅದು ಹೋಲಿಕೆ ಸಾಮತಿ. ಯಾರಿಗೆ ಅದು ಹೋಲಿಕೆ? ಆತ್ಮದ ಕುರಿತಾದ ಯೋಗದಲ್ಲಿ ತೊಡಗಿದ ಅಂದರೆ ಅಭ್ಯಾಸ ಮಾಡುತ್ತಿರುವ, ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡ ಯೋಗಿಗೆ ಅದು ಹೋಲಿಕೆ. ಅಂದರೆ ಅದರಂತೆ ಆ ದೀಪದ ಕುಡಿಯಂತೆ, ಗಾಳಿಯಿಲ್ಲದ ಜಾಗದಲ್ಲಿ ಅಲುಗಾಡದೆ ಇರುವ ದೀಪದ ಕುಡಿಯಂತೆ ಮನಸ್ಸು ಕದಲದೆ ಮತ್ತು ಬೆಳಗುತ್ತಾ ಇರುತ್ತದೆ ಎಂದು ಅರ್ಥ. ಎಲೈ ಪಾಂಡುಪುತ್ರನೇ, ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದನ್ನೇ ಯೋಗವೆಂದು ತಿಳಿ ಎಂದು ಈ ಹಿಂದೆ ಹೇಳಿದ ಶ್ಲೋಕಗಳಲ್ಲಿ ಕರ್ಮವನ್ನೇ ಯೋಗ ಎಂಬ ಶಬ್ದದಿಂದ ಹೇಳಲಾಯಿತು. ಆದರೆ ಅತಿಯಾಗಿ ತಿನ್ನುವವನಿಗೆ ಯೋಗವು ಇಲ್ಲ ಇತ್ಯಾದಿ ಶ್ಲೋಕಗಳಲ್ಲಾದರೂ ಯೋಗ ಎಂಬ ಶಬ್ದದಿಂದ ಏಕಾಗ್ರತೆಯನ್ನು, ಸಮಾಧಿ ಸ್ಥಿತಿಯನ್ನು ಹೇಳಲಾಗಿದೆ. ಅವುಗಳಲ್ಲಿ ಮುಖ್ಯವಾದ ಯೋಗವು ಯಾವುದು ಎಂದರೆ ಇದಕ್ಕೆ ಉತ್ತರವಾಗಿ ಪರಿಪೂರ್ಣ ಏಕಾಗ್ರತೆಯ ಸ್ವರೂಪವನ್ನು ಫಲವನ್ನೂ ಹೇಳುತ್ತಾ ಅದೇ ಏಕಾಗ್ರತೆಯೇ ಮುಖ್ಯವಾದ ಯೋಗ ಎಂದು ಮುಂದಿನ ಯತ್ರೋಪರಮತೆ ಇತ್ಯಾದಿ 3 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ
ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸಾ. ಎಲ್ಲಿ ಯೋಗಾಭ್ಯಾಸದಿಂದ ತಡೆಹಿಡಿಯಲ್ಪಟ್ಟ ಮನಸ್ಸು ಶಾಂತವಾಗುವುದೋ ಮತ್ತು ಎಲ್ಲಿ ಆತ್ಮದಿಂದ ಆತ್ಮವನ್ನು ನೋಡುತ್ತಾ ಆತ್ಮದಲ್ಲಿಯೇ ತೃಪ್ತಿ ಹೊಂದುವನೋ, ಎಲ್ಲಿ ಬುದ್ಧಿಗ್ರಾಹ್ಯವಾದ ಅತೀಂದ್ರಿಯವಾದ ಆತ್ಯಂತಿಕವಾದ ಯಾವ ಸುಖವನ್ನು ಅರಿಯುವನೋ, ಎಲ್ಲಿ ನೆಲೆಸಿ ಇವನು ಯೋಗಿಯ ತತ್ವದಿಂದ ಕದಲುವುದಿಲ್ಲವೋ ಮತ್ತು ಯಾವುದನ್ನು ಗಳಿಸಿದ ಬಳಿಕ ಬೇರೊಂದು ಲಾಭವನ್ನು ಅದಕ್ಕಿಂತ ಮಿಗಿಲೆಂದು ಭಾವಿಸುವುದಿಲ್ಲವೋ, ಯಾವುದರಲ್ಲಿ ನೆಲೆಸಿದಾಗ ಮಹತ್ತಾದ ದುಃಖದಿಂದಲೂ ಕೂಡ ಅಲ್ಲಾಡದೆ ಇರುವನೋ, ದುಃಖ ಸಂಪರ್ಕದಿಂದ ದೂರವಾದ ಅದನ್ನು ಯೋಗ ಎನ್ನಲಾಗುತ್ತದೆ ಎಂದು ತಿಳಿಯತಕ್ಕದ್ದು. ಆ ಯೋಗವನ್ನು ದೃಢ ನಿಶ್ಚಯದಿಂದ ಕುಗ್ಗದ ಮನಸ್ಸಿನಿಂದ ಅಭ್ಯಸಿಸಬೇಕು. ಶ್ಲೋಕ 20ರಿಂದ ಪ್ರಾರಂಭವಾಗುವ ಈ ವಿವರಣೆಯಲ್ಲಿ ಎಲ್ಲಿ ಯಾವ ಸ್ಥಿತಿಯಲ್ಲಿ ಯೋಗಾಭ್ಯಾಸದಿಂದ ತಡೆಹಿಡಿಯಲ್ಪಟ್ಟ ಮನಸ್ಸು ಶಾಂತವಾಗುವುದೋ ಎಂದು ಹೇಳುವ ಮೂಲಕ ಯೋಗದ ಸ್ವರೂಪ ಲಕ್ಷಣವನ್ನು ಹೇಳಿದಂತಾಯಿತು. ಪತಂಜಲಿಯ ಯೋಗಸೂತ್ರ ಹೇಳುವಂತೆ ಮನಸ್ಸಿನ ವೃತ್ತಿಗಳನ್ನು ಅಂದರೆ ಆಲೋಚನಾ ಲಹರಿಗಳನ್ನು ತಡೆದು ನಿಲ್ಲಿಸುವುದೇ ಯೋಗ. ಅದನ್ನೇ ಈಗ ಫಲದ ಮೂಲಕ ಅಂದರೆ ಹೊಂದಲು ಬಯಸುವ ಸ್ಥಿತಿಯನ್ನು ಹೇಳುವ ಮೂಲಕ ತಿಳಿಸುತ್ತಾನೆ. ಮತ್ತು ಎಲ್ಲಿ ಯಾವ ಸ್ಥಿತಿಯಲ್ಲಿ ಆತ್ಮದಿಂದ ಶುದ್ಧವಾದ ಮನಸ್ಸಿನಿಂದ ಆತ್ಮವನ್ನೇ ನೋಡುತ್ತಾನೋ, ದೇಹ ಇತ್ಯಾದಿಗಳನ್ನು ನೋಡುವುದಿಲ್ಲವೋ ಮತ್ತು ಆತ್ಮವನ್ನೇ ನೋಡುತ್ತಾ ಆತ್ಮದಲ್ಲಿಯೇ ತೃಪ್ತಿ ಹೊಂದುವನೋ, ವಿಷಯ ವಸ್ತುಗಳಲ್ಲಿ ಅಲ್ಲವೋ. ಶ್ಲೋಕದಲ್ಲಿರುವ ಯತ್ರ ಮತ್ತು ಮುಂತಾದ ಯತ್ ಶಬ್ದಗಳು 4ನೇ ಶ್ಲೋಕದಲ್ಲಿರುವ ತಂ ಯೋಗ ಸಂಜ್ಞಂ ವಿದ್ಯಾತ್ ಎಂಬುದರೊಂದಿಗೆ ಅನ್ವಯಿಸುತ್ತವೆ. ಎಂದರೆ ಎಲ್ಲಿ ಯಾವುದನ್ನು ಯಾವ ಸ್ಥಿತಿಯಲ್ಲಿ ಎಂಬುದಾಗಿ ಈ ಮೇಲೆ ಏನೇನನ್ನು ಹೇಳಲಾಗಿದೆಯೋ ಅದೆಲ್ಲವನ್ನೂ ಇಲ್ಲಿಂದ ಅಂದರೆ 4ನೇ ಶ್ಲೋಕದಲ್ಲಿ ಬರುವ ಅಂದರೆ 23ನೇ ಶ್ಲೋಕದಲ್ಲಿರುವ ಅದನ್ನು ಯೋಗ ಎನ್ನಲಾಗುತ್ತದೆ ಎಂದು ತಿಳಿಯತಕ್ಕದ್ದು ಎಂಬ ವಾಕ್ಯದೊಂದಿಗೆ ಸೇರಿಸಿಕೊಳ್ಳಬೇಕು ಎಂದು ಅರ್ಥ. ಇನ್ನು ಆತ್ಮದಲ್ಲೇ ತೃಪ್ತಿ ಹೊಂದಲು ಕಾರಣವನ್ನು ಹೇಳುತ್ತಾನೆ. ಶ್ಲೋಕ 21ರಲ್ಲಿ ಯಾವ ಸ್ಥಿತಿಯಲ್ಲಿ ಯಾವ ಒಂದು ಸಾಟಿಯಿಲ್ಲದ ಆತ್ಯಂತಿಕವಾದ ಅಂದರೆ ತುಂಬಾ ಹೆಚ್ಚಾದ ಶಾಶ್ವತವಾದ ಸುಖವನ್ನು ಅರಿಯುವನೋ, ಅಥವಾ ಆ ವೇಳೆಯಲ್ಲಿ ಇಂದ್ರಿಯಗಳಿಗೆ ವಿಷಯ ವಸ್ತುಗಳೊಡನೆ ಸಂಪರ್ಕವೇ ಇಲ್ಲದ್ದರಿಂದ ಸುಖವೆಲ್ಲಿಂದ ಉಂಟಾದೀತು ಎಂದರೆ ಅದಕ್ಕೆ ಹೇಳುತ್ತಾನೆ ಅತೀಂದ್ರಿಯವಾದ ವಿಷಯ ಇಂದ್ರಿಯಗಳ ಸಂಪರ್ಕಕ್ಕೆ ಒಳಪಡದ ಅತೀತವಾದ ಸುಖ ಅದು. ಆತ್ಮದ ಸ್ವರೂಪವನ್ನು ತಳೆದು ಬುದ್ಧಿಯಿಂದ ಮಾತ್ರವೇ ತಿಳಿಯಲ್ಪಡುವ ಸುಖ ಅದು. ಆದ್ದರಿಂದಲೇ ಎಲ್ಲಿ ನೆಲೆಸಿ ತತ್ವದಿಂದ ಅಂದರೆ ಆತ್ಮ ಸ್ವರೂಪದಿಂದ ಕದಲುವುದಿಲ್ಲವೋ ಅದು ಯೋಗ. ಇಲ್ಲಿ ಕದಲದಿರುವ ಸ್ಥಿತಿಯನ್ನೇ ಪ್ರತಿಪಾದಿಸುತ್ತಾನೆ. ಶ್ಲೋಕ 22ರಲ್ಲಿ ಯಾವುದನ್ನು ಆತ್ಮ ಸುಖರೂಪವಾದ ಲಾಭವನ್ನು ಗಳಿಸಿದ ಬಳಿಕ ಅದಕ್ಕಿಂತ ಮಿಗಿಲಾದ ಬೇರೊಂದು ಲಾಭವನ್ನು ಭಾವಿಸುವುದಿಲ್ಲವೋ ಅಂದರೆ ಆಲೋಚಿಸುವುದಿಲ್ಲವೋ, ಏಕೆಂದರೆ ಅದೇ ಆ ಅತೀಂದ್ರಿಯ ಸುಖವೇ ಸಾಟಿ ಇಲ್ಲದ ಸುಖವಾಗಿರುತ್ತದೆ. ಮತ್ತು ಯಾವುದರಲ್ಲಿ ನೆಲೆಸಿದಾಗ ಥಂಡಿ ಶಾಖ ಶೀತ ಉಷ್ಣ ಮೊದಲಾದ ಮಹತ್ತಾದ ದುಃಖದಿಂದಲೂ ಕೂಡ ಅಲ್ಲಾಡದೇ ಇರುವನು ಬಸವಳೆಯುವುದಿಲ್ಲವೋ ಅದು ಯೋಗದ ಸ್ಥಿತಿ. ಹೀಗೆ ಯೋಗಿಯಾದವನ ವಿಷಯದಲ್ಲಿ ಅನಿಷ್ಟ ಪರಿಣಾಮಗಳು ಸಂಭವಿಸುವುದಿಲ್ಲ ಎಂದು ಹೇಳುವ ಮೂಲಕವೂ ಕೂಡ ಯೋಗವನ್ನು ವಿವರಿಸಿದಂತಾಯಿತು ಎಂಬುದನ್ನು ಗಮನಿಸಬೇಕು. ಈ ಬಗೆಯ ಯಾವ ವಿಶೇಷ ಸ್ಥಿತಿ ಇದೆಯೋ ಅದನ್ನು
ತಂ ವಿದ್ಯುತ್ ಇತ್ಯಾದಿ ಅರ್ಧ ಶ್ಲೋಕದಲ್ಲಿ ಹೆಸರಿಸುತ್ತಾನೆ. ಇಲ್ಲಿ ದುಃಖ ಸಂಯೋಗ ವಿಯೋಗಂ ಎಂದರೆ ದುಃಖಸ್ಯ ಸಂಯೋಗೇನ ವಿಯೋಗ ಯಸ್ಮಿನ್ ತಂ, ದುಃಖದ ಸಂಪರ್ಕದಿಂದ ಬೇರ್ಪಟ್ಟ ಸ್ಥಿತಿ ಯಾವುದರಲ್ಲಿದೆಯೋ ಅದು, ಅದರ ದ್ವಿತೀಯ ವಿಭಕ್ತ್ಯಾಂತ ರೂಪವೇ ದುಃಖ ಸಂಯೋಗ ವಿಯೋಗಂ. ಸಂಯೋಗ ಸಂಜ್ಞಿತಂ ಎಂದರೆ ಯೋಗ ಶಬ್ದವಾಚ್ಯಂ, ಯೋಗ ಎಂಬ ಶಬ್ದದಿಂದ ಕರೆಯಲ್ಪಡುವಂತಹದು. ಅನಿರ್ವಿಣ್ಣ ಚೇತಸ ಎಂದರೆ ಅನಿರ್ವಿಣ್ಣೇನ ಚೇತಸ, ಕುಗ್ಗದ ಮನಸ್ಸಿನಿಂದ. ದುಃಖ ಎಂಬ ಶಬ್ದದಿಂದ ವಿಷಯ ವಸ್ತುಗಳಿಂದ ದೊರಕುವ ಸುಖವನ್ನು ಗಣನೆಗೆ ತೆಗೆದುಕೊಳ್ಳಬೇಕು, ಏಕೆಂದರೆ ಅವುಗಳಲ್ಲಿ ದುಃಖ ಅಥವಾ ನೋವು ಬೆರೆತಿದೆ. ದುಃಖದ ಸಂಪರ್ಕದಿಂದ ಅಂದರೆ ಅದರ ಸೋಂಕು ಕೂಡ ಇಲ್ಲದಂತೆ ದೂರವಾಗಿರುವ ಅದನ್ನು, ಆ ಒಂದು ಸ್ಥಿತಿಯನ್ನು ಯೋಗ ಎನ್ನಲಾಗುತ್ತದೆ, ಯೋಗ ಎಂಬ ಶಬ್ದದಿಂದ ಕರೆಯಲಾಗುತ್ತದೆ ಎಂದು ತಿಳಿಯತಕ್ಕದ್ದು. ಶರೀರಧಾರಿಯಾದ ಜೀವಾತ್ಮನು ಪರಮಾತ್ಮನೊಂದಿಗೆ ಸೇರುವುದೇ ಯೋಗ. ಅಥವಾ ಶೂರನ ವಿಷಯವಾಗಿ ತಿಳಿಸುವಾಗ ಅಂಜುಕುಳಿ ಎಂಬ ಶಬ್ದವನ್ನು ಬಳಸಿದಂತೆ ದುಃಖ ಸಂಪರ್ಕದಿಂದ ದೂರಾದದ್ದು ಎಂದು ವಿರುದ್ಧ ಲಕ್ಷಣವನ್ನು ಹೇಳುವ ಮೂಲಕ ಯೋಗವನ್ನು ವಿವರಿಸಬಹುದು. ಆದರೆ ಕರ್ಮಕ್ಕೆ ಅಂದರೆ ಕರ್ಮಯೋಗಕ್ಕೆ ಯೋಗ ಎಂಬ ಶಬ್ದವನ್ನು ಬಳಸುವುದು ಕೇವಲ ಔಪಚಾರಿಕ ಅಷ್ಟೇ. ಅದು ಯೋಗಕ್ಕೆ ಒಂದು ಮಾರ್ಗವಾದ್ದರಿಂದ, ಅದೂ ಯೋಗಕ್ಕೆ ಒಂದು, ಕರ್ಮಯೋಗವೂ ಯೋಗಕ್ಕೆ ಒಂದು ಮಾರ್ಗವಾದ್ದರಿಂದ ಔಪಚಾರಿಕವಾಗಿ ಕರ್ಮಯೋಗವನ್ನು ಯೋಗ ಎಂದು ಹೇಳಲಾಗುತ್ತದೆ ಎಂದು ಅಭಿಪ್ರಾಯ. ಹೀಗೆ ಯೋಗವು ಮಹತ್ತರ ಫಲವನ್ನು ನೀಡುವುದರಿಂದಲೇ ಅದನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಬೇಕು ಎಂದು ಸನಿಶ್ಚಯೇನ ಇತ್ಯಾದಿ ಮುಂದಿನ ಅರ್ಧ ಶ್ಲೋಕದಲ್ಲಿ ಹೇಳುತ್ತಾನೆ. ಆ ಯೋಗವನ್ನು ದೃಢ ನಿಶ್ಚಯದಿಂದ, ಶಾಸ್ತ್ರಗಳ ಹಾಗೂ ಗುರುವಿನ ಉಪದೇಶದಿಂದ ಉಂಟಾದ ದೃಢ ನಿರ್ಧಾರದಿಂದ ಅಭ್ಯಸಿಸಬೇಕು. ಅದು ಬೇಗನೆ ಕೈಗೂಡದಿದ್ದರೂ ಆಗಲೂ ಕೂಡ ಕುಗ್ಗದ, ಬೇಸರವಿಲ್ಲದ ಮನಸ್ಸಿನಿಂದ ಅಭ್ಯಸಿಸಬೇಕು. ಯೋಗವು ಬಹಳ ಕಷ್ಟ ಎಂಬ ಕಾರಣದಿಂದ ಪ್ರಯತ್ನವನ್ನು ಸಡಿಲಗೊಳಿಸುವುದು ಬೇಡ. ಅಲ್ಲದೆ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಸಂಕಲ್ಪದಿಂದ ಹುಟ್ಟಿದ ಎಲ್ಲ ಕಾಮಗಳನ್ನು ಸಂಪೂರ್ಣವಾಗಿ ತೊರೆದು ಮನಸ್ಸಿನಿಂದಲೇ ಇಂದ್ರಿಯಗಳ ಸಮೂಹವನ್ನು ಎಲ್ಲ ಕಡೆಗಳಿಂದಲೂ ಹಿಡಿತಕ್ಕೆ ತಂದುಕೊಂಡು ಯೋಗವನ್ನು ಅಭ್ಯಸಿಸಬೇಕು. ಇಲ್ಲಿ ಸಂಕಲ್ಪ ಪ್ರಭವಾನ್ ಎಂದರೆ ಸಂಕಲ್ಪಾತ್ ಪ್ರಭವ ಏಷಾಂ ತಾನ್, ಸಂಕಲ್ಪದಿಂದ ಹುಟ್ಟುವವು ಯಾವುವೋ ಅವನ್ನು. ವಿನಿಯಮ್ಯ ಎಂದರೆ ವಿಶೇಷೇಣ ನಿಯಮ್ಯ, ಚೆನ್ನಾಗಿ ಹಿಡಿತಕ್ಕೆ ತಂದುಕೊಂಡು. ಸಂಕಲ್ಪದಿಂದ ಹುಟ್ಟುವ ಯೋಗಕ್ಕೆ ಪ್ರತಿಕೂಲವಾದ ಎಲ್ಲ ಕಾಮಗಳನ್ನು, ಆಸೆಗಳನ್ನು ಸಂಪೂರ್ಣವಾಗಿ ಅಂದರೆ ಮನದಲ್ಲಿನ ಸಂಸ್ಕಾರಗಳ ಸಮೇತವಾಗಿ ತೊರೆದು ವಿಷಯ ವಸ್ತುಗಳಲ್ಲಿನ ದೋಷವನ್ನು ಕಾಣುವ ಮನಸ್ಸಿನಿಂದಲೇ ಎಲ್ಲಾ ಕಡೆಗಳಲ್ಲೂ ಹರಿದು ಹಂಚಿ ಹೋಗುವ ಇಂದ್ರಿಯ ಸಮೂಹವನ್ನು ಚೆನ್ನಾಗಿ ಹಿಡಿತಕ್ಕೆ ತಂದುಕೊಂಡು ಯೋಗವನ್ನು ಅಭ್ಯಸಿಸಬೇಕು ಎಂದು ಹಿಂದಿನ ಶ್ಲೋಕದ ವಾಕ್ಯದೊಂದಿಗೆ ಅದನ್ನು ಅನ್ವಯ ಮಾಡಿಕೊಳ್ಳಬೇಕು. ಒಂದು ವೇಳೆ ಮನಸ್ಸು ಪೂರ್ವ ಕರ್ಮಗಳ ಸಂಸ್ಕಾರದಿಂದಾಗಿ ವಿಚಲಿತವಾದರೆ ಆಗ ಅದನ್ನು ಏಕಾಗ್ರತೆಯ ಮೂಲಕ ಸ್ಥಿರಗೊಳಿಸಬೇಕು ಎಂದು ಹೇಳುತ್ತಾನೆ. ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಧೃತಿಯಿಂದ ಬಿಗಿಯಲ್ಪಟ್ಟ ಬುದ್ಧಿಯಿಂದ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿ ಸಾಧಕನು ತನ್ನನ್ನು ತಾನು ಹೊರ ಪ್ರಪಂಚದಿಂದ ಮೆಲ್ಲನೆ ಹಿಂತೆಗೆದುಕೊಳ್ಳಬೇಕು. ಏನನ್ನು ಆಲೋಚಿಸಬಾರದು. ಇಲ್ಲಿ ಧೃತಿ ಎಂದರೆ ಏಕಾಗ್ರತೆ. ಅದರಿಂದ ಬಿಗಿಯಲ್ಪಟ್ಟ ಎಂದರೆ ಹತೋಟಿಗೆ ತಂದುಕೊಂಡ ಬುದ್ಧಿಯಿಂದ ಮನಸ್ಸನ್ನು ಆತ್ಮದಲ್ಲಿಯೇ ಚೆನ್ನಾಗಿ ನೆಲೆಗೊಳಿಸಿ ಅಂದರೆ ನಿಶ್ಚಲಗೊಳಿಸಿ ತನ್ನನ್ನು ತಾನು ಹಿಂತೆಗೆದುಕೊಳ್ಳಬೇಕು. ಅದನ್ನೂ ಕೂಡ ಮೆಲ್ಲನೆ ಕ್ರಮಬದ್ಧ ಅಭ್ಯಾಸದಿಂದ ಹಿಂತೆಗೆದುಕೊಳ್ಳಬೇಕೇ ವಿನ ದಿಢೀರನೆ ಅಲ್ಲ. ಹೇಗೆ ಹಿಂತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾನೆ. ಏನನ್ನೂ ಆಲೋಚಿಸಬಾರದು. ಅಲುಗಾಟವಿಲ್ಲದ ಮನಸ್ಸಿನಲ್ಲಿ ತಾನೇ ತಾನಾಗಿ ಬೆಳಗುತ್ತಿರುವ ಪರಮಾನಂದ ಸ್ವರೂಪವೇ ತಾನಾಗಿ ಆತ್ಮಧ್ಯಾನದಿಂದಲೂ ಕೂಡ ವಿಮುಖನಾಗಬೇಕು ಎಂದರ್ಥ.
ಹೀಗಿದ್ದರೂ ಒಂದು ವೇಳೆ ರಜೋಗುಣಕ್ಕೆ ಈಡಾಗಿ ಮನಸ್ಸು ಕದಲಿದರೆ ಆಗ ಮತ್ತೆ ಪ್ರತ್ಯಾಹಾರದಿಂದ ಅಂದರೆ ಹಿಂದಕ್ಕೆ ಎಳೆದು ತರುವುದರಿಂದ ಆ ಮನಸ್ಸನ್ನು ಅಂಕೆಗೆ ತರಬೇಕು ಎಂದು ಹೇಳುತ್ತಾನೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಎಲ್ಲೆಲ್ಲಿಗೆ ಹೊರಹೋಗುತ್ತದೋ ಅಲ್ಲಲ್ಲಿಂದ ಅದನ್ನು ಹಿಂದಕ್ಕೆ ಎಳೆದು ಆತ್ಮದ ಅಂಕೆಯಲ್ಲೇ ಹಿಡಿದಿಡಬೇಕು. ಸ್ವಾಭಾವಿಕವಾಗಿ ಚಂಚಲವಾದ ಏಕಾಗ್ರಗೊಳಿಸಲು ಪ್ರಯತ್ನಿಸುತ್ತಿದ್ದರೂ ಅಸ್ಥಿರವಾದ ಮನಸ್ಸು ಯಾವ ಯಾವ ವಿಷಯದ ಕಡೆಗೆ ಹೊರಹೋಗುತ್ತದೋ ಅಲ್ಲಲ್ಲಿಂದ ಹಿಂದಕ್ಕೆ ಎಳೆದು ತಂದು ಆತ್ಮದಲ್ಲಿಯೇ ಅದನ್ನು ಸ್ಥಿರಗೊಳಿಸಬೇಕು. ಹೀಗೆ ಪ್ರತ್ಯಾಹಾರಾದಿಗಳಿಂದ ಹಿಂದಕ್ಕೆ ಎಳೆದು ತರುವುದು ಇತ್ಯಾದಿ ಉಪಾಯಗಳಿಂದ ಮತ್ತೆ ಮತ್ತೆ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳುವವನಿಗೆ ಅವನ ರಜೋಗುಣವು ಕರಗಿದಾಗ ಯೋಗ ಸುಖವು ದೊರಕುತ್ತದೆ ಎಂದು ಭಗವಂತನು ಹೇಳುತ್ತಾನೆ. ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ರಜೋಗುಣ ಅಡಗಿದವನು, ಪ್ರಶಾಂತವಾದ ಮನಸ್ಸುಳ್ಳವನು, ಪಾಪರಹಿತನು, ಬ್ರಹ್ಮದಲ್ಲಿ ಒಂದಾದವನು ಆದ ಈ ಯೋಗಿಯನ್ನು ಉತ್ತಮ ಸುಖವು ಬಂದು ಸೇರುತ್ತದೆ. ಇಲ್ಲಿ ಪ್ರಶಾಂತ ಮನಸಂ ಎಂದರೆ ಪ್ರಶಾಂತಂ ಮನಃ ಯಸ್ಯ ತಂ, ಯಾರ ಮನಸ್ಸು ಅತ್ಯಂತ ಶಾಂತವಾಗಿದೆಯೋ ಅವನನ್ನು. ಶಾಂತ ರಜಸಂ ಎಂದರೆ ಶಾಂತಂ ರಜಃ ಯಸ್ಯ ತಂ, ಯಾರ ರಜೋಗುಣವು ಶಾಂತವಾಗಿದೆಯೋ ಅಂದರೆ ಅಡಗಿದೆಯೋ ಅವನನ್ನು. ಬ್ರಹ್ಮಭೂತಂ ಎಂದರೆ ಬ್ರಹ್ಮತ್ವಂ ಪ್ರಾಪ್ತಂ, ಬ್ರಹ್ಮತ್ವವನ್ನು ಹೊಂದಿದವನನ್ನು. ಹೀಗೆ ಹಿಂದೆ ಹೇಳಿದ ರೀತಿಯಿಂದ ಯಾರ ರಜೋಗುಣ ಅಡಗಿದೆಯೋ ಅದರಿಂದಲೇ ಯಾರ ಮನಸ್ಸು ಪ್ರಶಾಂತವಾಗಿದೆಯೋ ಅವನನ್ನು, ಈ ಪಾಪರಹಿತನನ್ನು, ಬ್ರಹ್ಮದಲ್ಲಿ ಒಂದಾದ ಯೋಗಿಯನ್ನು ಉತ್ತಮ ಸುಖವು, ಸಮಾಧಿ ಸುಖವು ತಾನಾಗಿಯೇ ಬಂದು ಸೇರುತ್ತದೆ, ಅಂದರೆ ಒದಗಿ ಬರುತ್ತದೆ. ಮತ್ತು ಆ ಬಳಿಕ ಆ ಯೋಗಿಯು ಕೃತಾರ್ಥನಾಗುತ್ತಾನೆ, ಧನ್ಯನಾಗುತ್ತಾನೆ ಎಂದು ಹೇಳುತ್ತಾನೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿ ತೊಡಗಿಸುತ್ತಾ ಪಾಪರಹಿತನಾದ ಯೋಗಿಯು ಆಯಾಸವಿಲ್ಲದೆ ಸುಲಭವಾಗಿ ಬ್ರಹ್ಮ ಸಂಸ್ಪರ್ಶದ ಶ್ರೇಷ್ಠ ಸುಖವನ್ನು ಪಡೆಯುತ್ತಾನೆ. ಇಲ್ಲಿ ವಿಗತ ಕಲ್ಮಷಃ ಎಂದರೆ ವಿಶೇಷೇಣ ಗತಂ ಕಲ್ಮಷಂ ಯಸ್ಯ ಸಹ, ಯಾರ ಪಾಪವು ಸಂಪೂರ್ಣವಾಗಿ ತೊಲಗಿದೆಯೋ ಅವನು. ಬ್ರಹ್ಮ ಸಂಸ್ಪರ್ಶಂ ಎಂದರೆ ಬ್ರಹ್ಮಣ ಸಂಸ್ಪರ್ಶ, ಬ್ರಹ್ಮದ ಸಂಸ್ಪರ್ಶ. ಹೀಗೆ ಈ ರೀತಿಯಿಂದ ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿ ತೊಡಗಿಸುತ್ತಾ ಅಂಕೆಯಲ್ಲಿ ಇಟ್ಟುಕೊಳ್ಳುತ್ತಾ ಸಂಪೂರ್ಣವಾಗಿ ಪಾಪರಹಿತನಾದ ಯೋಗಿಯು ಆಯಾಸವಿಲ್ಲದೆ ಸುಲಭವಾಗಿ ಬ್ರಹ್ಮ ಸಂಸ್ಪರ್ಶದ ಅಂದರೆ ಅಜ್ಞಾನವನ್ನು ನೀಗುವ ಸಾಕ್ಷಾತ್ಕಾರ, ಅದೇ ಶ್ರೇಷ್ಠವೂ ಸರ್ವೋತ್ತಮವೂ ಆದ ಆ ಸುಖವನ್ನು ಅದನ್ನು ಪಡೆಯುತ್ತಾನೆ, ಅಂದರೆ ಜೀವನ್ ಮುಕ್ತನಾಗುತ್ತಾನೆ. ಆತನು ಬ್ರಹ್ಮ ಸಾಕ್ಷಾತ್ಕಾರವನ್ನೇ ಇಲ್ಲಿ ನಿರೂಪಿಸುತ್ತಾನೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ. ಯೋಗದಿಂದ ಯುಕ್ತವಾದ ಮನಸ್ಸುಳ್ಳ ಅಂದರೆ ಎಲ್ಲೆಲ್ಲೂ ಸಮದರ್ಶಿಯಾದ ಯೋಗಿಯು ಆತ್ಮವನ್ನು ಎಲ್ಲ ಭೂತಗಳಲ್ಲೂ ಅಂದರೆ ಎಲ್ಲ ಭೂತಗಳನ್ನು ಆತ್ಮದಲ್ಲೂ ಕಾಣುತ್ತಾನೆ. ಯೋಗದಿಂದ ಎಂದರೆ ಯೋಗವನ್ನು ಧ್ಯಾನಾದಿಗಳನ್ನು ಅಭ್ಯಾಸ ಮಾಡುವುದರಿಂದ ಯುಕ್ತವಾದ ಅಂದರೆ ಏಕಾಗ್ರಗೊಂಡ ಮನಸ್ಸುಳ್ಳ ಎಲ್ಲೆಲ್ಲೂ ಸಮವಾಗಿ ಬ್ರಹ್ಮನನ್ನೇ ನೋಡುವುದರಿಂದ ಸಮದರ್ಶಿಯಾದ ಯೋಗಿಯು ಅಜ್ಞಾನದಿಂದ ಉಂಟಾದ ದೇಹ ಮುಂತಾದ ಪರಿಧಿಗಳಿಲ್ಲದ ತನ್ನ ಆತ್ಮವನ್ನು ಎಲ್ಲ ಭೂತಗಳಲ್ಲೂ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಿರ್ಜೀವ ವಸ್ತುಗಳವರೆಗೆ ಎಲ್ಲದರಲ್ಲೂ ಕೂಡ ತನ್ನ ಆತ್ಮವನ್ನು ಕಾಣುತ್ತಾನೆ. ಮತ್ತು ಅವುಗಳನ್ನು ಅಂದರೆ ಆತ್ಮದಿಂದ ಅಭಿನ್ನವಾಗಿ ಅಂದರೆ ಅವು ತನ್ನ ಆತ್ಮಕ್ಕಿಂತ ಬೇರೆ ಅಲ್ಲ ಎಂಬಂತೆ
ಕಾಣುತ್ತಾನೆ. ಈ ಬಗೆಯ ಆತ್ಮಜ್ಞಾನಕ್ಕೆ ನನ್ನನ್ನು ಎಲ್ಲ ಭೂತಗಳ ಆತ್ಮವೆಂದು ಉಪಾಸನೆ ಮಾಡುವುದೇ ಮುಖ್ಯ ಸಾಧನ ಎಂದು ಹೇಳುತ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಡೆಯಲ್ಲೂ ನೋಡುವನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುವನೋ ಅವನಿಗೆ ನಾನು ನಾಶವಾಗುವುದಿಲ್ಲ ಮತ್ತು ನನಗೆ ಅವನು ನಾಶವಾಗುವುದಿಲ್ಲ. ಯಾರು ಪರಮಾತ್ಮನಾದ ನನ್ನನ್ನು ಎಲ್ಲೆಡೆಯಲ್ಲೂ ಅಂದರೆ ಎಲ್ಲ ಭೂತಗಳಲ್ಲೂ ನೋಡುವನೋ ಮತ್ತು ಎಲ್ಲವನ್ನೂ ಅಂದರೆ ಎಲ್ಲ ಪ್ರಾಣಿಗಳನ್ನು ನನ್ನಲ್ಲಿ ಯಾರು ನೋಡುವನೋ ಅವನಿಗೆ ನಾನು ನಾಶವಾಗುವುದಿಲ್ಲ ಅಂದರೆ ಕಾಣದಂತಾಗುವುದಿಲ್ಲ ಮತ್ತು ನನಗೆ ಅವನು ಕಾಣದೇ ಇರುವುದಿಲ್ಲ ಅಂದರೆ ಅವನ ಮುಂದೆ ಪ್ರತ್ಯಕ್ಷನಾಗಿ ಕೃಪಾನೋಟವನ್ನು ಬೀರುತ್ತಾ ನಾನು ಅನುಗ್ರಹಿಸುತ್ತೇನೆ ಎಂದು ಅರ್ಥ. ಇಂತಹವನು ಶಾಸ್ತ್ರ ವಿಧಿಗಳಿಗೆ ದಾಸನಾಗುವುದಿಲ್ಲ ಎಂದು ಹೇಳುತ್ತಾನೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಎಲ್ಲ ಭೂತಗಳಲ್ಲೂ ನೆಲೆಸಿರುವ ನನ್ನನ್ನು ಯಾರು ಏಕತ್ವದಿಂದ ಭಜಿಸುವನೋ ಅಂದರೆ ಪೂಜಿಸುವನೋ ಆ ಯೋಗಿಯು ಹೇಗೆ ಇದ್ದರೂ ನನ್ನಲ್ಲಿ ನೆಲೆಸಿರುತ್ತಾನೆ. ಸರ್ವಭೂತ ಸ್ಥಿತಂ ಎಂದರೆ ಸರ್ವೇಷು ಭೂತೇಷು ಸ್ಥಿತಂ, ಎಲ್ಲ ಭೂತಗಳಲ್ಲೂ ಅಂದರೆ ವಸ್ತುಗಳಲ್ಲೂ ಇರುವವನು, ಎಲ್ಲ ಭೂತಗಳಲ್ಲೂ ನೆಲೆಸಿರುವ ನನ್ನನ್ನು ಯಾರು ಏಕತ್ವದಿಂದ ಅಭೇದ ಭಾವವನ್ನು ಆಶ್ರಯಿಸಿ ಭಜಿಸುವನೋ ಅಂದರೆ ಪೂಜಿಸುವನೋ ಆ ಯೋಗಿಯು ಜ್ಞಾನಿಯಾಗಿ ಹೇಗೇ ಇದ್ದರೂ ಅಂದರೆ ಶಾಸ್ತ್ರವಿಹಿತ ಕರ್ಮವನ್ನು ತೊರೆದಿದ್ದರೂ ಕೂಡ ನನ್ನಲ್ಲಿಯೇ ನೆಲೆಸಿರುತ್ತಾನೆ, ಮುಕ್ತನಾಗುತ್ತಾನೆಯೇ ಹೊರತು ಕೆಳಕ್ಕೆ ಬೀಳುವುದಿಲ್ಲ, ಅವನತಿ ಹೊಂದುವುದಿಲ್ಲ ಎಂದು ಅರ್ಥ. ಹೀಗೆ ನನ್ನನ್ನು ಭಜಿಸುವ ಯೋಗಿಗಳ ನಡುವೆ ಎಲ್ಲ ಜೀವಿಗಳಲ್ಲೂ ದಯೆಯುಳ್ಳ ಯೋಗಿಯು ಮಿಗಿಲಾದವನು ಎಂದು ಹೇಳುತ್ತಾನೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಲೈ ಅರ್ಜುನ, ಯಾರು ತನ್ನಂತೆಯೇ ಎಲ್ಲ ಜೀವಿಗಳಲ್ಲೂ ಸುಖವನ್ನಾಗಲಿ ದುಃಖವನ್ನಾಗಲಿ ಹೊಂದಿಸಿ ನೋಡುವನೋ ಆ ಯೋಗಿಯು ಶ್ರೇಷ್ಠನೆಂದು ಅಂದರೆ ಮಿಗಿಲಾದವನೆಂದು ನನ್ನ ಅಭಿಪ್ರಾಯ. ಅಂದರೆ ತನ್ನಂತೆಯೇ ತನ್ನೊಡನೆ ಹೋಲಿಸಿಕೊಂಡು ಅಂದರೆ ಹೇಗೆ ನನಗೆ ಸುಖವು ಪ್ರಿಯವಾಗುವುದೋ ಮತ್ತು ದುಃಖವು ಪ್ರಿಯವಾಗುವುದಿಲ್ಲವೋ ಹಾಗೆಯೇ ಇತರರಿಗೂ ಕೂಡ ಎಂಬುದಾಗಿ ಎಲ್ಲ ಜೀವಿಗಳಲ್ಲೂ ಹೊಂದಿಸಿ ನೋಡುತ್ತಾ ಎಲ್ಲರಿಗೂ ಯಾರು ಸುಖವನ್ನೇ ಬಯಸುವನೋ ಯಾರಿಗೂ ದುಃಖವನ್ನು ಬಯಸುವುದಿಲ್ಲವೋ ಅಂತಹ ಯೋಗಿಯು ಶ್ರೇಷ್ಠನೆಂದು ನನ್ನ ಅಭಿಪ್ರಾಯವು ಎಂದು ಭಗವಂತನು ಈವರೆಗೆ ಹೇಳಿರುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.